ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಮಾಡೋಣ. ಸ್ನೇಹಿತರೆ, ಹಲವಾರು ದಿನಗಳಿಂದ ತಾವೆಲ್ಲರೂ ವೇಟ್ ಮಾಡ್ತಾಯಿದ್ರಿ. ಹಲವಾರು ದಿನ ಅನ್ನೋದಕ್ಕಿಂತ ಹಲವಾರು ತಿಂಗಳಂದರೆ ಅದು ಸಮಂಜಸ ಅನಿಸುತ್ತೆ. ಹಲವಾರು ತಿಂಗಳುಗಳಿಂದ ನೀವು ವೇಟ್ ಮಾಡ್ತಾಯಿದ್ರಿ ಒಂದು ಬೃಹತ್ತಾದಂಥ ನೇಮಕಾತಿಗೋಸ್ಕರ, ಅದು ಶಿಕ್ಷಕರ ನೇಮಕಾತಿಗೋಸ್ಕರ ವೇಟ್ ಮಾಡ್ತಾಯಿದ್ರಿ. ಇದೀಗ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬಂದಿರತಕ್ಕಂಥದ್ದು. 10,807 ಹುದ್ದೆಗಳು ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು. ಹಾಗಾದರೆ ಕಲ್ಯಾಣ ಕರ್ನಾಟಕಕ್ಕೆ 10,807 ಆದರೆ ಕಲ್ಯಾಣ ಕರ್ನಾಟಕೇತರ ಪ್ರದೇಶಕ್ಕೆ ಎಷ್ಟು ಹುದ್ದೆಗಳು ಸಿಗಬಹುದು, ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದುವರೆಗೂ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಅದು ತಮಗೂ ಕೂಡ ಗೊತ್ತಾಗಿದೆ. ಹಲವಾರು ಜನ ಯೂಟ್ಯೂಬ್ಗಳಲ್ಲಿ ಅಥವಾ ಟೆಲಿಗ್ರಾಮ್ಗಳಲ್ಲಿ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ನೋಡಿರ್ತೀರಿ. ಏನಂತಂದರೆ 56,000 ಹುದ್ದೆಗಳಿಗೆ ನೇಮಕಾತಿಯನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಚಾರ. ಅದರಲ್ಲಿ 32,000ಕ್ಕಿಂತ ಹೆಚ್ಚು ಹುದ್ದೆಗಳು ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಇರತಕ್ಕಂಥದ್ದು. ಹಾಗಾದರೆ ಸರ್ಕಾರಿ ನೇಮಕಾತಿಯಲ್ಲಿ ಬಂಪರ್ ಕೊಡುಗೆಯನ್ನು ಸರ್ಕಾರ ಇದೀಗ ಒಂದು ಅಭ್ಯರ್ಥಿಗಳಿಗೆ ನೀಡಿರ್ತಕ್ಕಂಥದ್ದು. ನೋಡಿ, ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರವಾಗಿ ಪರಿಶಿಷ್ಟ ಜಾತಿಗಳಿಗೆ ಹಂಚಿಕೆ ಮಾಡಲಾಗಿದ್ದಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿದ್ವು. ಅದಕ್ಕೋಸ್ಕರ ನೇಮಕಾತಿ ಪ್ರಕ್ರಿಯೆಗೆ ಸ್ವಲ್ಪ ಅನಾನುಕೂಲ ಆಗಿರ್ತಕ್ಕಂಥದ್ದು ತಮಗೆ ಈಗ ಆಲ್ರೆಡಿ ಗೊತ್ತಿರತಕ್ಕಂಥದ್ದು. ಆದರೆ ಈ ಎಲ್ಲ ಒಂದು ಗೊಂದಲಗಳನ್ನು ಬಗೆಹರಿಸಿಕೊಂಡಿರ್ತಕ್ಕಂಥ ಸರ್ಕಾರ ಇದೀಗ 56,432 ಹುದ್ದೆಗಳಷ್ಟು ಬೃಹತ್ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಈಗ ಆ ಒಂದು ನೇಮಕಾತಿಯಲ್ಲಿ ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ನಾವು ನೋಡೋದಾದರೆ 56,000ದಲ್ಲಿ 32,000 ಕಲ್ಯಾಣ ಕರ್ನಾಟಕಕ್ಕೆ ಇದ್ದರೆ ಅದರಲ್ಲಿ ಶಿಕ್ಷಣ ಇಲಾಖೆಗೆ 10,807 ಹುದ್ದೆಗಳು ಇರತಕ್ಕಂಥದ್ದು. ನೋಡಿ, ಇದು ಕೇವಲ ಕಲ್ಯಾಣ ಕರ್ನಾಟಕಕ್ಕೆ, ಅದು ತಮಗೆ ಸ್ಪಷ್ಟತೆ ಇರಲಿ, ಇಡೀ ರಾಜ್ಯಾದ್ಯಂತ ಅಲ್ಲ. ಮತ್ತು ನಗರಾಭಿವೃದ್ಧಿಯಲ್ಲಿ 3,080 ಹುದ್ದೆಗಳು, ಸಾರಿಗೆಯಲ್ಲಿ 2,909 ಹುದ್ದೆಗಳು, ಇಂಧನದಲ್ಲಿ 2,645 ಹುದ್ದೆಗಳು, ವೈದ್ಯ ಶಿಕ್ಷಣಕ್ಕೆ 2,219 ಹುದ್ದೆಗಳು, ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ 1,402 ಹುದ್ದೆಗಳು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ 1,104 ಹುದ್ದೆಗಳು ಇದೀಗ ತಾವು ಇಲ್ಲಿ ನೋಡ್ತಾ ಇದ್ರಿ. ಇಷ್ಟೊಂದು ಹುದ್ದೆಗಳ ನೇಮಕಾತಿ ನಡೆಯುವಂಥದ್ದು. ಮತ್ತು ಕಿತ್ತೂರು ಕರ್ನಾಟಕ, ಕರಾವಳಿ, ಹಳೆ ಮೈಸೂರು ಭಾಗಕ್ಕೆ 24,300 ಹುದ್ದೆಗಳು. ಅಂದರೆ ಒಟ್ಟಾರೆ ರಾಜ್ಯಕ್ಕೆ 56,000, ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 32,000, ಉಳಿದಂಥ 3 ಭಾಗಗಳಾದಂಥ ಕಿತ್ತೂರು ಕರ್ನಾಟಕ, ಕರಾವಳಿ, ಹಳೆ ಮೈಸೂರು ಭಾಗಕ್ಕೆ ಒಟ್ಟಾರೆ ಅಂದರೆ ನಾನ್ ಎಚ್ ಕೆ ಭಾಗಕ್ಕೆ, ಇದೆಲ್ಲ ಕಿತ್ತೂರು ಕರಾವಳಿ ಇದನ್ನೆಲ್ಲ ನೋಡೋದಕ್ಕಿಂತ ನಾನ್ ಎಚ್ ಕೆ ಭಾಗಕ್ಕೆ ಅಥವಾ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 24,300ಕ್ಕಿಂತ ಹೆಚ್ಚು ಹುದ್ದೆಗಳು ಇದೀಗ ಒಂದು ನೇಮಕಾತಿಗೆ ಸಿಗ್ತಾಕಿರ್ತಕ್ಕಂಥ ಹುದ್ದೆಗಳು. ಕಿತ್ತೂರು ಕರ್ನಾಟಕ ಮತ್ತು ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ 2.12 ಲಕ್ಷ ಖಾಲಿ ಹುದ್ದೆಗಳ ಪೈಕಿ 24,300 ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು. ಅದರಲ್ಲಿ 10,807 ಹುದ್ದೆಗಳು ಎಚ್ ಕೆ ಭಾಗಕ್ಕೆ ಈಗಾಗಲೇ ಸಿಕ್ಕಿದ್ದಾವೆ. ಆದರೆ ನೋಡಿ, ನಾನ್ ಎಚ್ ಕೆ ಭಾಗಕ್ಕೆ 24,300 ಹುದ್ದೆಗಳು ಇದ್ದಾವೆ ಅಂತಂದರೆ ಇದರಲ್ಲಿ ಶಿಕ್ಷಕರ ಹುದ್ದೆಗಳು ಎಷ್ಟು ಅನ್ನೋಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಹೆಂಗೆ ಗೊತ್ತಾಗುತ್ತೆ ಅಂತಂತಂದರೆ, ಹಣಕಾಸು ಇಲಾಖೆ ಅದಕ್ಕೆ ಪರ್ಮಿಷನನ್ನು ಕೊಡುತ್ತೆ. ಪರ್ಮಿಷನ್ ಕೊಟ್ಟ ತಕ್ಷಣ ಅದು ಈ ರೀತಿಯಾಗಿ ಒಂದು ನ್ಯೂಸ್ ಪೇಪರ್ಗೋ ಅಥವಾ ಬೇರೆ ಬೇರೆ ರೀತಿಯಿಂದಾಗಿ ನಮಗೆ ಗೊತ್ತಾದಾಗ ನಿಮಗೆ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಬೇರೆಯವರು ಕೂಡ ಅಂದರೆ ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ, ಟೆಲಿಗ್ರಾಮ್ಗಳಲ್ಲಿ ಮಾಹಿತಿಗಳು ಸಿಗ್ತಾ ಇರ್ತವೆ. ಅದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಹೇಳ್ತಕ್ಕಂಥ ಉದ್ದೇಶ ಏನು ಅಂತಂದರೆ 10,807 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕಾದರೆ ಕನಿಷ್ಠ ಒಂದು 7-8 ಸಾವಿರನಾದರೂ ನಾನ್ ಎಚ್ ಕೆಗೆ ಸಿಗ್ತವೆ. ಆ ಕಾರಣದಿಂದಾಗಿ ಇಡೀ ರಾಜ್ಯಾದ್ಯಂತ ಒಟ್ಟಾರೆ ಒಂದು 15,000-16 ಸಾವಿರ ಮಿನಿಮಮ್. ಇಲ್ಲೇನು ಮತ್ತು 7,000 8,000 ಅಂತೀರಿ, ಇಲ್ಲಿ 10,000 ಅಂದರೆ 17,000-18 ಸಾವಿರ ಆಯ್ತಲ್ಲ ಅಂತ ನೀವು ಹೇಳ್ಬೋದು. ಗರಿಷ್ಠ ಒಂದು 18,000ದವರೆಗೆ, ಕನಿಷ್ಠ 15,000ದವರೆಗೂ ಕೂಡ ನೋಡಿ, ಅತ್ಯಂತ ಕನಿಷ್ಠ ಹುದ್ದೆಗಳು ಕಡಿಮೆ ಇದ್ದಾವೆ. ಅತಿ ಕಡಿಮೆ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಶಿಕ್ಷಕರ ನೇಮಕಾತಿ ಅಂದ್ರೂ ಕೂಡ 15,000 ಹುದ್ದೆಗಳಿಗಂತೂ ನಡೆಯುತ್ತೆ. ಮತ್ತು ಉಳಿದಂತೆ ಒಂದು ವೇಳೆ ಹೆಚ್ಚಿನ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದಾದರೆ ಒಂದು 7,000-8,000 ಏನಾದರೂ ನಾನ್ ಎಚ್ ಕೆ ಭಾಗಕ್ಕೆ ಸಿಕ್ಕರೆ ಆಗ 17,000-18,000 ಹುದ್ದೆಗಳು ಒಟ್ಟಾರೆ ರಾಜ್ಯಾದ್ಯಂತ ಆಗ್ತವೆ. ಹಾಗಾದರೆ ಈ ಒಂದು 10,000 ಹುದ್ದೆಗಳಲ್ಲಿ ನಾನ್ ಎಚ್ ಕೆದವರು ಎಕ್ಸಾಮನ್ನು ಬರಿಬೋದು ಅಂದರೆ ಖಂಡಿತವಾಗ್ಲೂ ಬರಿಬೋದು. 20% GM ಲೆಕ್ಕಕ್ಕೆ ಅದು ಮೀಸಲಾತಿ, ಅಂದರೆ 80% ಮೀಸಲಾತಿ ಅದು ಎಚ್ ಕೆದವರಿಗೆ, ಅಂದರೆ ಎಚ್ ಕೆ ಅನ್ನೋದಕ್ಕಿಂತ ಕಲ್ಯಾಣ ಕರ್ನಾಟಕದವರಿಗೆ. ಉಳಿದಂತೆ 20% ಏನಿದೆ, ಈ 20% GM ಲೆಕ್ಕಕ್ಕೆ ಇರುತ್ತೆ ಜನರಲ್. ಅಲ್ಲಿ ಎಚ್ ಕೆದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ನಾನ್ ಎಚ್ ಕೆದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದ್ರ ಬಗ್ಗೆ ನಿಮಗೆ ಐಡಿಯಾ ಇರಲಿ. ನೋಡಿ,
ಈ ರೀತಿಯಾಗಿ ನೀವು 20%ಗೆ ಬೇಕಾದರೆ ಕಲ್ಯಾಣ ಕರ್ನಾಟಕದವರು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆಯುವಂಥ ಹುದ್ದೆಗಳಲ್ಲಿ ಎಕ್ಸಾಮನ್ನು ಬರಿಬೋದು. ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೂಡ ನೇಮಕಾತಿ ನಡೀತಾ ಇದೆ. ಕೇವಲ ಶಿಕ್ಷಣ ಇಲಾಖೆಗಿಂತ ಅಂದರೆ ಅಲ್ಲಿನೂ ಓದ್ರಿ. ಮತ್ತು ಸಾಧ್ಯ ಆದರೆ ನೋಡಿ, ಗೃಹ ಇಲಾಖೆ ಇದೆ, ಆರೋಗ್ಯ ಇದೆ, ನಗರಾಭಿವೃದ್ಧಿ ಇದೆ, ಇಲ್ಲೆಲ್ಲ SD FDA ಹುದ್ದೆಗಳು ಕೂಡ ಸಿಗ್ತವೆ. ಅಲ್ಲಿ KPSCಗೋ ಅಥವಾ KEಗೋ ಅವರು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಪ್ರಸ್ತಾವನೆ ಸಲ್ಲಿಸಿರ್ತಾರೆ. ಆಗ SD FDಯನ್ನು ಕೂಡ ನೋಟಿಫಿಕೇಷನ್ ಆದರೆ SD FD ಎಕ್ಸಾಮನ್ನು ಬರೀರಿ, ಅಂದರೆ ಒಂದು ಅನುಭವ ಸಿಗುತ್ತೆ. ಆಗ SDಯನ್ನು FDಯನ್ನು ಟೀಚರ್ಸು, ಪೊಲೀಸು, ಹೀಗೆ ಹಲವಾರು ಎಕ್ಸಾಮ್ಗಳನ್ನು ಬರೆದಾಗ ಬಹುತೇಕ ಅದೇ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, IC, ಸೈನ್ಸು, ಮೆಂಟಲ್ ಅಬಿಲಿಟಿ ಇದೇ ಸಿಲೆಬಸ್ಸೇ ಬಹುತೇಕ ಇರೋದರಿಂದ ನಿಮಗೇನಾಗುತ್ತೆ ಅಂದರೆ ಈಸಿ ಆಗುತ್ತೆ. ಒಂದು ಮಿಸ್ ಆದ್ರೂ ಕೂಡ ಮತ್ತೊಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಂಥ ಒಂದು ಬೃಹತ್ ನೇಮಕಾತಿಯಲ್ಲಿ ತಾವು ಕೂಡ ಭಾಗಿದಾರರಾಗಿರಿ. ನಿಮ್ಮದು ಏನೇ ಕೆಲಸ ಕಾರ್ಯಗಳು ಇದ್ದಾಗ್ಯೂ ಕೂಡ ಆ ಒತ್ತಡದಿಂದ ಹೊರಬಂದು ನೀವು ಇಂಥ ಒಂದು ಬೃಹತ್ ನೇಮಕಾತಿಯಲ್ಲಿ ಭಾಗಿಯಾಗಿ ನಿಮ್ಮ ಹುದ್ದೆಯನ್ನು ಪಡೆದುಕೊಳ್ಳಿ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಒಂದು ಬೃಹತ್ ನೇಮಕಾತಿ ಆಗುತ್ತೆ ಅಂತಕ್ಕಂಥದ್ದು ಹೇಳೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ಸದುಪಯೋಗ ಅಂದರೆ ಈ ಒಂದು ಏನು ಅವಕಾಶ ಇದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ರಿ. ಯಾಕಂದರೆ ಹೆಚ್ಚು ಕಡಿಮೆ 2-3 ವರ್ಷ ಆಯಿತು ಸರಿಯಾಗಿ ನೋಟಿಫಿಕೇಷನ್ಗಳಾಗಿರಲಿಲ್ಲ. ಅಂದರೆ PDO ಆಗಿತ್ತು, VA ಆಗಿತ್ತು, ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, VAO ಆಗಿತ್ತು, ಆನಂತರ KAS ಆಗಿತ್ತು. ಅಂದರೆ ಅವು ಹೆಂಗಾಯಿತು ಅಂತಂದರೆ ನೀವು ಅಂದರೆ ನೀವು ಓದ್ತಾ ಇದ್ದೀರಿ, ಅದು ಹೆಂಗೋ 1-2-3 ನೋಟಿಫಿಕೇಷನ್ ಮಿಸ್ ಆಗಿ ಹೋಗ್ಬಿಟ್ಟು, ಬಟ್ ವಾಪಸ್ ನೀವು ನೋಟಿಫಿಕೇಷನ್ ಆಗ್ತವೆ, ಅಲ್ಲಿ ಮಿಸ್ ಆದ್ರೂ ಕೂಡ ಪರವಾಗಿಲ್ಲ, ಇಲ್ಲಾದರೂ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿರ್ತೀರಿ. ಬಟ್ ಇದುವರೆಗೂ ಕೂಡ ನೋಟಿಫಿಕೇಷನ್ ಆಗದೇ ಇರುವಂಥದ್ದು ತಮಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಮತ್ತು ಬೇಜಾರಾಗಿರ್ತಕ್ಕಂಥ ವಿಚಾರ. ಆದರೆ ಇರಲಿ, ಯಾಕಂದರೆ ಆಡಳಿತಾತ್ಮಕವಾದಂಥ ಸಮಸ್ಯೆಗಳಿದ್ದಾಗ ಸರ್ಕಾರಗಳು ಕೂಡ ಏನೂ ಆಗೋದಕ್ಕೆ ಅಂದರೆ ಸರ್ಕಾರಗಳು ಕೂಡ ಏನೂ ಮಾಡೋಕ್ಕಾಗಲ್ಲ. ಇರಲಿ, ಅವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅಭ್ಯರ್ಥಿಗಳ ಪರವಾಗಿ ಸರ್ಕಾರ ಇದೀಗ ಇಂಥ ಬೃಹತ್ ನೇಮಕಾತಿಗೆ ಕೈ ಹಾಕಿದೆ. ಅದನ್ನು ನಾವು ಮೆಚ್ಚಬೇಕಾದಂಥ ವಿಚಾರ. ನೀವೇನಿದೆ ನಿಮ್ಮ ಸಿಲೆಬಸ್ಸನ್ನು ಮುಗಿಸ್ಕೊಂಡು ಸರಿಯಾಗಿ ಓದುವಂಥ ಕೆಲಸವನ್ನು ಮಾಡಿ. ಮತ್ತು ಈಗೇನು ನೀವು ಯಾವ ಹುದ್ದೆಗಳಿಗೆ ನೀವು ರೆಡಿ ಆಗ್ತಾಯಿದ್ರಿ, ಶಿಕ್ಷಣ ಇಲಾಖೆ ಶಿಕ್ಷಕರ ಹುದ್ದೆಗಳಿಗೆ ಅನ್ನೋದಾದರೆ ಸಿಲೆಬಸ್ ಏನಿದೆ, PSTಗೆ ನೀವು ಓದ್ತಾಯಿದ್ರೋ, GPTಗೆ ನೀವು ಓದ್ತಾಯಿದ್ರೋ ಅಥವಾ HSTRಗೆ ಓದ್ತಾಯಿದ್ರೋ, ಇದನ್ನು ನೀವು ಫಸ್ಟ್ ಡಿಸೈಡ್ ಮಾಡಿರಿ. ಯಾರೆಲ್ಲ HSTR ಆನಂತರ GPSTR ನೋಡಿ, HSTR GPSTR ಈ ಹುದ್ದೆ ಏನು ಈ ಹುದ್ದೆಗಳಿದ್ದಾವೆ, ಈ ಹುದ್ದೆಗಳ ಒಂದು ಸಿಲೆಬಸ್ಸು ಸೇಮ್ ಇದೆ. ಆದರೆ ಈ HSTR ಅನ್ನೋಂಥದ್ದು ಕೇವಲ MCQ ಆಧಾರಿತವಾದಂಥ ಎಕ್ಸಾಮ್ ನಡೆದರೆ, ಈ GPSTR ಅಂತಕ್ಕಂಥದ್ದು MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಒಟ್ಟಾರೆಯಾಗಿ ಇಲ್ಲಿ 200 ಅಂಕಗಳಿಗೆ ಎಕ್ಸಾಮ್ ಇದ್ದರೆ GPSTR 400 ಅಂಕಗಳಿಗಿರುತ್ತೆ. ಇಲ್ಲಿ 200 ಅಂಕಗಳು MCQ ಇದ್ದರೆ 200 ಅಂಕಗಳು ಡಿಸ್ಕ್ರಿಪ್ಟಿವ್ ಇರುತ್ತೆ. ಉಳಿದಿದ್ದು ಏನಿದೆ ಈ HSTR ಎಲ್ಲವೂ ಕೂಡ MCQ ಆಧಾರಿತ ಇರತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ನಿಮ್ಗೆ ಹೇಳುವಂಥದ್ದು ಏನಂತಂದರೆ, GPT ಮತ್ತು HSTR ಸಿಲೆಬಸ್ ಸೇಮ್ ಇದೆ, ಆದರೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಇರೋದ್ರಿಂದ ಓದೋದಂಥದ್ದಂತೂ ಕಾಮನ್. ಯಾಕಂದರೆ ಅದೇ ಹಿಸ್ಟ್ರಿ, ಅದೇ ಎಕನಾಮಿಕ್ಸು, ಅದೇ ಜಿಯೋಗ್ರಫಿ, ಅದೇ IC, ಅದೇ ಸೋಷಿಯಾಲಜಿ, ಇವುಗಳನ್ನೇ ನೀವು ಓದೋದ್ರಿಂದ ಸ್ವಲ್ಪ ಚೆನ್ನಾಗಿ ಓದ್ಕೊಂಬಿಡಿ. ಎರಡೂ ಕೂಡ ಆಗುತ್ತೆ. ಇಲ್ಲಿ ಬರೆಯೋದಿದ್ರೂ ಕೂಡ ಬರವಣಿಗೆ ಮೂಲಕ ನೀವು ಅಂಕಗಳನ್ನು ಗಳಿಸ್ಬೋದಾಗಿರುತ್ತೆ. ಇದಕ್ಕೇನು ವ್ಯತ್ಯಾಸ ಇಲ್ಲ. ಓದೋರು ಚೆನ್ನಾಗಿ ಓದ್ಕೊಂಬಿಟ್ರೆ ಅಂದರೆ ಇಲ್ಲಿ ಬರೀಬೇಕು ಅಥವಾ ಅಬ್ಜೆಕ್ಟಿವ್ ಇರ್ತವೆ, MCQ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೇಕನ್ನೋಂಥದ್ದು ಏನು ಬೇಡ. ಯಾಕಂದರೆ ಓದಿರ್ತೀರಿ ಅಂತಂದಮೇಲೆ ಅದೇ ನಮಗೆ MCQನೇ ಚೆನ್ನಾಗಿರುತ್ತೆ, ಡಿಸ್ಕ್ರಿಪ್ಟಿವ್ ಬೇಡ, ಈ ಥರ ಭಾವನೆಗಳು ಬೇಡ. ಯಾಕಂದರೆ ಓದಿರ್ತೀರಿ ಅಂದರೆ ಎಲ್ಲದಕ್ಕೂ ನೀವು ರೆಡಿ ಇರಬೇಕಂತಲೇ ಅರ್ಥ. ಸೊ ನೀವು ಯಾವುದಕ್ಕೆ ಪ್ರಿಪೇರ್ ಅಂದರೆ PST ಆದರೆ ಸ್ವಲ್ಪ ಚೇಂಜ್ ಇರುತ್ತೆ. ಅಲ್ಲಿ ನೀವು 1 to 5th ಇರೋದ್ರಿಂದ ಅಲ್ಲಿ ಪರಿಸರ ಅಧ್ಯಯನ, ಇಂಗ್ಲೀಷು, ಕನ್ನಡ ಮತ್ತು ಅವನ್ನೆಲ್ಲ ಸ್ವಲ್ಪ ಮ್ಯಾಥ್ಸು ಅವೆಲ್ಲವೂ ಕೂಡ ಆಗ್ತವೆ. ಅಲ್ಲಿ ಈಗೇನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಸ್ವಲ್ಪ ಕಷ್ಟ ಅನಿಸ್ಬೋದು. ಇರಲಿ, ಅದು ಕಷ್ಟ ಅನ್ಕೊಳಂತಾಗೆ ಇಲ್ಲ. ಯಾಕಂದರೆ ನೋಟಿಫಿಕೇಷನ್ ಆಗಿದೆ ಅನ್ನೋದೇ ಖುಷಿ. ಮತ್ತು ಅದ್ರಾಗ ಸಿಲೆಬಸ್ ಹಂಗೈತಿ ಹಿಂಗೈತಿ ಅಂತೇಳಿ ಸುಮ್ಮನೆ ಅವನ್ನೆಲ್ಲ ವಿಚಾರ ಮಾಡ್ಕೊಂಡು ಕೊಡೋದು ಉಪಯೋಗಿಲ್ಲ. ಅದಕ್ಕೋಸ್ಕರ ಒಳ್ಳೆಯ ಸ್ಕೋರನ್ನು ಮಾಡ್ಕೊಂಡು ನಿಮ್ಮ ಹುದ್ದೆಗಳನ್ನು ಪಡ್ಕೊಟ್ರಿ ಅಂತ ಹೇಳ್ತಾ, ಏನೇ ಮಾತಾಡಿದ್ರೆ ಹಂಗೆ ಸುಮ್ಮನೆ ಮಾತಾಡ್ಕೊಂತ ಹೋಗುತ್ತಾ, ಆ ರೀತಿ ಮಾತಾಡುವಂಥದ್ದು ಏನು ಬೇಡ. ನಿಮಗೇನಾದರೂ ನಾನು ಹೇಳೋದರಲ್ಲಿ ಮಿಸ್ ಮಾಡಿದರೆ ನೀವು ಅದನ್ನು ನೆನಪಿಸ್ರಿ, ಅಥವಾ ನಿಮಗೇನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.